ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ನಟಿ ರನ್ಯಾ ರಾವ್ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ನಿನ್ನೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿ ವಜಾ. ಇಂದು ಸೆಷನ್ಸ್ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲು ವಕೀಲ ಸಿದ್ಧತೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಇಂದು ಎರಡನೇ ಆರೋಪಿ ತರುಣ್ ರಾಜ್ ಜಾಮೀನು ಭವಿಷ್ಯ. ಮಧ್ಯಾಹ್ನ 3 ಗಂಟೆಗೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ. ರನ್ಯಾ ಪ್ರಕರಣದಲ್ಲಿ 2 ಸಚಿವರ ವಿಚಾರಣೆ ಸಾಧ್ಯತೆ. ನೋಟಿಸ್ ನೀಡಿ ಕೇಂದ್ರ ಕಚೇರಿಯಲ್ಲಿ ವಿಚಾರಣೆ ಮಾಡಲು ಸಿಬಿಐ ಪ್ಲಾನ್. ಇಡಿಯಲ್ಲೂ ಎಫ್ಐಆರ್ ಹಿನ್ನೆಲೆ ಶೀಘ್ರದಲ್ಲೇ ಸಚಿವರ ದೆಹಲಿ ಪರೇಡ್ ಸಾಧ್ಯತೆ. ರನ್ಯಾ ಟ್ರಾವೆಲ್ ಮಾಡಿದ ವೇಳೆ ಕರ್ತವ್ಯದಲ್ಲಿದ್ದವರ ವಿಚಾರಣೆ. ಯಾರಾದರೂ ನಟಿಯ ಚೆಕ್ಕಿಂಗ್ ಮಾಡದಂತೆ ನಿರ್ದೇಶನ ನೀಡಿದ್ರಾ? ಇದರ ಬಗ್ಗೆಯೂ ತನಿಖೆಗೆ ಇಳಿದಿರುವ ಅಧಿಕಾರಿಗಳು. ಏರ್ಪೋರ್ಟ್ ಅಧಿಕಾರಿ ಸಿಬ್ಬಂದಿಗೂ ಢವ. ರನ್ಯಾ ರಾವ್ ಕೇಸ್ನಲ್ಲಿ ಮಲತಂದೆಯ ಪಾತ್ರವೂ ಇದೆಯಾ? ಇವತ್ತು ಅಥವಾ ನಾಳೆ ಡಿಜಿಪಿ ರಾಮಚಂದ್ರ ರಾವ್ ವಿಚಾರಣೆ ನಿರೀಕ್ಷೆ. ಈಗಾಗಲೇ ಐಎಎಸ್ ಗೌರವ್ ಗುಪ್ತಾ, ಡಿಐಜಿ ವಂಶಿ ಕೃಷ್ಣರಿಂದ ಪ್ರೋಟೋಕಾಲ್ ಅಧಿಕಾರಿಗಳ ವಿಚಾರಣೆ. ರನ್ಯಾ ರಾವ್ ಕೇಸ್ನಲ್ಲಿ ಸಚಿವರ ಭಾಗಿ ಬಗ್ಗೆ ಚರ್ಚೆ. ಕಾಂಗ್ರೆಸ್ನಲ್ಲೂ ಇದರ ಬಗ್ಗೆ ನಡೀತಾ ಇದೆ ಗುಸುಗುಸು. ಇದೇ ಕಾರಣಕ್ಕೆ ಡಿಸಿಎಂ ಡಿನ್ನರ್ ಮೀಟಿಂಗ್ಗೆ ಕೆಲ ಸಚಿವರು ಗೈರಾದ್ರ ಅನ್ನೋ ಚರ್ಚೆ ಮುನ್ನೆಲೆಗೆ. ತಿನ್ನೋ ಆಹಾರದಲ್ಲಿ ಹೆಚ್ಚುತ್ತಲೇ ಇದೆ ಕಲಬೆರಕೆ. ತೊಗರಿಬೇಳೆ, ಜೇನುತುಪ್ಪ, ಸಾಸಿವೆಯಲ್ಲೂ ಕ್ಯಾನ್ಸರ್ ಕಾರಕ ಕೆಮಿಕಲ್ ಪತ್ತೆ. ಹಿಂಗಾದ್ರೆ ತಿನ್ನೋದೇನು ಅಂತ ಇಡೀ ಶಾಪ ಹಾಕ್ತಿರೋ ಜನ. ಬೆಂಗಳೂರಲ್ಲಿ ಎಟಿಎಂ ರಾಬರಿಗೆ ವಿಫಲ ಯತ್ನ. ಎಣ್ಣೆಗೆ ಕಾಸಿಲ್ಲ ಅಂತ ಕುಡುಕನ ಸ್ಕೆಚ್. ರಾಬರಿ ಫೇಲ್ ಆಯಿತು ಅಂತ ಎಸ್ಕೇಪ್ ಆಗ್ತಾ ಇದ್ದವನ ಬಂಧಿಸಿದ ಪೊಲೀಸರು. ಬೆಳಗಾವಿಯಲ್ಲಿ ಪಾತಾಳಕ್ಕೆ ಕುಸಿದ ಕ್ಯಾಬೇಜ್ ದರ. 8 ರಿಂದ 10 ರೂಪಾಯಿ ಇರಬೇಕಿದ್ದ ಎಲೆಕೋಸಿನ ಬೆಲೆ 70 ಪೈಸೆಗೆ ಕುಸಿತ. ಕಂಗಾಲಾದ ಗಡಿ ಜಿಲ್ಲೆ ಅನ್ನದಾತ. ಮುಂದಿನ ವಾರವೇ ಭೂಮಿಗೆ ವಾಪಸ್ ಆಗಲಿದ್ದಾರೆ ಸುನಿತಾ ವಿಲಿಯಮ್ಸ್. ಮಾರ್ಚ್ 19ರಂದು ಭೂಮಿಗೆ ವಾಪಸ್ ಆಗುವುದು ಬಹುತೇಕ ಫಿಕ್ಸ್. ಕ್ರೂ 10 ಮಿಷನ್ ಮೂಲಕ ಗಗನಯಾತ್ರಿಗಳನ್ನು ಕರೆತರಲಿರುವ ನಾಸಾ. ಕೆನಡಾ ಪ್ರಧಾನಿಯಾಗಿ ಮಾರ್ಕ್ ಕಾರ್ನಿಗೆ ಪಟ್ಟಾಭಿಷೇಕ. ಒಟವಾದ ರೈಡೋ ಹಾಲ್ನಲ್ಲಿ ನಡೆದ ಪದಗ್ರಹಣ ಸಮಾರಂಭ. ಕಾರ್ನಿ ಸಂಪುಟ ಸದಸ್ಯರಿಂದಲೂ ಪ್ರಮಾಣ ವಚನ. ಹರಿಹರ ವೀರಮಲ್ಲು ಸಿನಿಮಾ ಬಿಡುಗಡೆಗೆ ಸಜ್ಜು. ಪವನ್ ಕಲ್ಯಾಣ್ ನಟನೆಯ ಬಹುನಿರೀಕ್ಷಿತ ಸಿನಿಮಾಗೆ ಅಭಿಮಾನಿಗಳ ಕಾತುರ. ಮೇ 9ರಂದು ವಿಶ್ವದಾದ್ಯಂತ ಸಿನಿಮಾ ರಿಲೀಸ್. ಡೆವಿಲ್ನಲ್ಲಿ ದರ್ಶನ್ ಜೊತೆಯಾಗಲಿದ್ದಾರೆ ಶರ್ಮಿಳಾ ಮಾಂಡ್ರೆ. ನವಗ್ರಹ ಬಳಿಕ ಮತ್ತೆ ಜೊತೆಯಲ್ಲಿ ನಟನೆ. ಪ್ರಮುಖ ಪಾತ್ರವೊಂದರಲ್ಲಿ ಶರ್ಮಿಳಾ ನಟನೆ. ಸೀಸನ್ 18ರ ಐಪಿಎಲ್ ಟೂರ್ನಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಿದ್ಧತೆ. ಕೋಚ್ಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ. ಇಂಟ್ರಾ ಸ್ಕ್ವಾಡ್ ಪಂದ್ಯಗಳನ್ನಾಡುವ ಮೂಲಕ ಐಪಿಎಲ್ಗೆ ತಯಾರಿ. ಇವತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯ. 3ನೇ ಆವೃತ್ತಿಯಲ್ಲಿ ಟ್ರೋಫಿಗಾಗಿ ಡೆಲ್ಲಿ ಮುಂಬೈ ಸೆಣಸಾಟ. 2ನೇ ಬಾರಿ ಕಪ್ ಗೆಲ್ಲುವುದಕ್ಕೆ ಹರ್ಮನ್ ಪ್ರೀತ್ ಪಡೆ ಸಜ್ಜು. ಚೊಚ್ಚಲ ಟ್ರೋಫಿ ನಿರೀಕ್ಷೆಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.